ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ. ಒಬ್ಬ ವ್ಯಕ್ತಿ ಗುರೂಜಿ ಬಳಿ ಬಂದು ಕೇಳ್ತಾನಂತೆ, ಗುರುಗಳೇ, ಬದುಕಿನ ಯಾವ ಜಂಜಾಟವೂ ನನಗೆ ತಾಗಬಾರ್ದು, ಯಾವ ಖುಷಿನೂ ಸಹ ನನ್ನ ತಲೆಗೇರಬಾರ್ದು, ಸದಾಕಾಲ ಸಮಚಿತ್ತದಿಂದ ಬದುಕಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಅಂತ. ಅದಕ್ಕೆ ಗುರುಗಳು ಹೇಳ್ತಾರಂತೆ, ತುಂಬಾ ಸುಲಭ, ಅದಕ್ಕೆ ಒಂದು ಮಂತ್ರವಿದೆ, ಅದನ್ನ ನೀನು ನೆನಪಲ್ಲಿಟ್ಕೊಂಡ್ರೆ ಸಾಕು ಅಂತ. ಆತ ದಯಮಾಡಿ ಆ ಮಂತ್ರ ನನಗೆ ದಯಪಾಲಿಸಿ ಅಂತ ಹೇಳ್ತಾನಂತೆ. ಆಗ ಗುರುಗಳು, ಈ ಕ್ಷಣ ಶಾಶ್ವತವಲ್ಲ ಅಂತ ಹೇಳ್ತಾರಂತೆ. ಆತ, ಹಾಗಂದ್ರೆ ಏನು ಗುರುಜಿ, ಆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಕೇಳ್ತಾನಂತೆ. ಆಗ ಗುರುಗಳು ಹೇಳ್ತಾರಂತೆ, ಸಂತೋಷದಲ್ಲಿ ಇರುವವನಿಗೆ ಈ ಮಂತ್ರ ಎಚ್ಚರಿಕೆಯನ್ನ ಕೊಡುತ್ತೆ, ದುಃಖದಲ್ಲಿ ಇರೋನಿಗೆ ಈ ಮಂತ್ರ ಸಮಾಧಾನವನ್ನ ಕೊಡುತ್ತೆ. ಯಾಕಂದ್ರೆ ನೀನು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಈ ಮಂತ್ರವನ್ನ ಮರಿಬಾರ್ದು. ಸುಖ ಸಂತೋಷ ಯಾವುದು ಕೂಡ ಶಾಶ್ವತವಲ್ಲ. ಹಾಗೆ ದುಃಖದಲ್ಲಿದ್ದಾಗ ಈ ಮಂತ್ರವನ್ನ ನೆನಪು ಮಾಡ್ಕೋಬೇಕು. ದುಃಖ ಕಷ್ಟಗಳು ಅವು ಕೂಡ ಶಾಶ್ವತವಲ್ಲ, ಕ್ಷಣಿಕವಾದವು. ಬದುಕಲ್ಲಿ ಬರೋ ಎಲ್ಲ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀನು ಸಮಚಿತ್ತದ ಬದುಕನ್ನ ಸಾಧಿಸಬೇಕು ಅಂತ ಅನ್ಕೊಂಡ್ರೆ ಅದಕ್ಕಿರೋ ಪರಿಹಾರ ಈ ಮಂತ್ರ ಒಂದೇ, ಅದೇ ಈ ಕ್ಷಣ ಶಾಶ್ವತವಲ್ಲ ಅಂತ. ಬದುಕೆ ಕ್ಷಣಿಕ ಅಂದಮೇಲೆ ಕಷ್ಟ ಸುಖಗಳು ಯಾವುದು ಕೂಡ ಶಾಶ್ವತವಲ್ಲ. ಬದುಕಲ್ಲಿ ಸಂತೋಷಗಳು ಸುಖಗಳು ಬಂದಾಗ ಅದನ್ನ ನಾವು ಅನುಭವಿಸ್ಬೇಕು. ಹಾಗೆ ಕಷ್ಟಗಳು ನೋವುಗಳು ಬಂದಾಗ ಭರವಸೆನ ಕಳ್ಕೊಳ್ಳದೆ ಅದನ್ನ ಸಮಾಧಾನದಿಂದ ನಾವು ನಿಭಾಯಿಸಬೇಕು. ಮತ್ತೆ ಸಿಗೋಣ. ಧನ್ಯವಾದಗಳು.